ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೊಮೆಟೊದಿಂದ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾದಷ್ಟು ಹಸಿಮೆಣಸು ಹಾಕೊಳ್ಳಿ. ಇದನ್ನ ನಾವೀಗ ತುಪ್ಪದಲ್ಲಿ ಹುರಿಬೇಕು. ನೀವು ಬೇಕಾ ಎಣ್ಣೆ ಹಾಕ್ಕೊಂಡು ಸಹ ಹುರಿಬೋದು. ಈಗ ಇದನ್ನು ಹುರಿಯುವ. ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಈಗ ಎಣ್ಣೆ ಹಾಕಿ, ನಾನು ತೆಂಗಿನ ಎಣ್ಣೆ ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪನೂ ಹಾಕೊಂಡು ಮಾಡ್ಬೋದು ಇದನ್ನ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಟೊಮೆಟೊ, ಅದನ್ನ ಸೇರಿಸ್ಬೇಕೀಗ. ಇದು ಸ್ವಲ್ಪ ಹುರಿದಾಗುವಾಗ ಇದಕ್ಕೆ ಹಸಿಮೆಣಸು ಸೇರಿಸುವ. ಹಸಿಮೆಣಸು ಜಾಸ್ತಿ ಬೆಂದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ, ಟೊಮೆಟೊ ಬೇಗ ಬೆಂದೋಗುತ್ತೆ. ಈಗ ಹಸಿಮೆಣಸು ಹಾಕೊಂಡ್ರೆ ಹಸಿಮೆಣಸು ಹಾಕುವಾಗ ಯಾವಾಗಲೂ ಕಟ್ ಮಾಡಿ ಹಾಕೊಳ್ಳಿ, ಇಲ್ಲದ್ರೆ ಅದು ಎಣ್ಣೆಯಲ್ಲಿ ಹಾಕುವಾಗ ಸಿಡಿತದೆ. ಈಗ ಇದು ಬೆಂದಿದೆ, ಗ್ಯಾಸ್ ಆಫ್ ಮಾಡಿ. ಇದು ತಣ್ಣದ ಮೇಲೆ ತೆಂಗಿನಕಾಯಿ ಒಟ್ಟಿಗೆ ಇದಕ್ಕೆ ಉಪ್ಪು ಎಲ್ಲ ಹಾಕಿ ರುಬ್ಬಬೇಕು. ಇದನ್ನು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸಹ ರುಬ್ಲಿಕ್ಕೆ ಹಾಕುದು. ನಾನು ಬೇಯಿಸಿಟ್ಟ ಟೊಮೆಟೊವನ್ನು ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಬಿ ತರ್ತೇನೆ ನಾನೀಗ. ಈಗ ಇಷ್ಟು ರುಬ್ಬಿ ತಂದಿದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಇದಕ್ಕೆ ಸೇರಿಸೋಣ. ಈಗ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಇದ್ರೆ ಮಜ್ಜಿಗೆ ಸೇರಿಸಿ, ಸ್ವಲ್ಪ ಮೊಸರು ಸೇರಿಸಿ ಇಷ್ಟು ಹದ ಇರ್ಬೇಕಿದು. ಈಗ ಇದಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಡು. ನಾನು ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸೇರಿಸಿದ್ದೀನಿ ಇದಕ್ಕೆ. ಈಗ ಒಗ್ಗರಣೆ ಹಾಕೊಂಡು ಟೊಮೆಟೊ ತಂಬುಳಿ ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಇದು ಹೇಗಿದೆ ಅಂತ ಸಹ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇನ್ನು ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.